ಹಿಂದಿನ ಲೋಕಸಭಾ ಅಂದರೆ ಕೇಂದ್ರ ಬಜೆಟ್ಗಿಂತ ಹೆಚ್ಚಾಗಿ ಇವತ್ತು ದೇಶಾದ್ಯಂತ ಸದ್ದು ಮಾಡಿದ್ದು ಕರ್ನಾಟಕದ ಏಕಮೇವ ಕಾಂಗ್ರೆಸ್ ಸಂಸದ ಡಿ.ಕೆ. ಸುರೇಶ್ ಅವರ ಹೇಳಿಕೆ. ಇಂದಿನ ಬಜೆಟ್ನಲ್ಲಿ ಹೊಸದೇನೂ ಇಲ್ಲ. ದಕ್ಷಿಣ ಭಾರತ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ. ಹೀಗೆ ಅನ್ಯಾಯ ಆದರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಅಂತ ಸಂಸದ ಡಿ.ಕೆ. ಸುರೇಶ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೇಂದ್ರದ ಮಧ್ಯಂತರ ಬಜೆಟ್ ಬಗ್ಗೆ ಮಾತನಾಡ್ತಾ ಇದ್ದ ಅವರು ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡಿದ್ದಾರೆ. ಇಂದು ನಮ್ಮ ಗ್ಯಾರಂಟಿಗಳನ್ನು ವಿರೋಧ ಮಾಡಿದಂಥವರು ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆಗೆ ಹೊರಟಿದ್ದಾರೆ. ದಕ್ಷಿಣ ಭಾರತದ ಹಣವನ್ನು ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಆರ್ಥಿಕ ತೊಂದರೆ ಆಗ್ತಾ ಇದೆ. ಹೀಗೆ ಮುಂದುವರಿದರೆ ದಕ್ಷಿಣ ಭಾರತದ ಕೂಗು, ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತಬೇಕಾದ ಅನಿವಾರ್ಯತೆ ಬರಲಿದೆ ಅಂತ ಸಂಸದರು ಗರಂ ಆಗಿಯೇ ಮಾತಾಡಿದ್ರು. ಅವರ ಹೇಳಿಕೆ ನಂತರ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಹಾಗಿದ್ರೆ ಡಿ.ಕೆ. ಸುರೇಶ್ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ನಾವು ಕರ್ನಾಟಕದಲ್ಲಿ ಸಾಧಾರಣವಾಗಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕು ಈ ಮಾತುಗಳನ್ನು ಕೇಳ್ತಾ ಇರ್ತೀವಿ. ವಿಶೇಷವಾಗಿ ಉಮೇಶ್ ಕತ್ತಿ ಅವರಿದ್ದಾಗ ಅದನ್ನು ಹೇಳ್ತಾ ಇದ್ರು. ಆದರೆ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದಂಥ ಫ್ಯಾಮಿಲಿ ಉಮೇಶ್ ಕತ್ತಿ ಅವ್ರದ್ದು. ಹಾಗಾಗಿ ಅವರ ಆ ಹೇಳಿಕೆಗಳನ್ನು ಕೊಟ್ಟಾಗ ದೊಡ್ಡ ಮಟ್ಟದಲ್ಲಿ ಯಾರಾಗಿ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಮತ್ತು ಉಮೇಶ್ ಕತ್ತಿ ಅವರು ದಿವಂಗತ ಉಮೇಶ್ ಕತ್ತಿ ಅವರು ಕೂಡ ಅದನ್ನು ಸೀರಿಯಸ್ ಆಗಿ ಹೇಳ್ತಾ ಇರಲಿಲ್ಲ. ಹಿಂಗಿರ್ಬೇಕ್ರಿ ಅಂತ ಹೇಳ್ತಾ ಇದ್ರು. ಆದರೆ ಈ ಪ್ರತ್ಯೇಕ ದೇಶದ ಕೂಗು ನಿಮ್ಗೆ ಗೊತ್ತಿದೆಯಾ? ನಮ್ಗೆ ಗೊತ್ತಿದೆ 1947ರಲ್ಲಿ ಭಾರತ ಪಾಕಿಸ್ತಾನ ಪ್ರತ್ಯೇಕವಾಯಿತು. 71ರಲ್ಲಿ ಬೇರೆ ಏನು ಬಾಂಗ್ಲಾದೇಶ ಪ್ರತ್ಯೇಕ ಆಯಿತು. ಆದರೆ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಯಾವತ್ತಾದರೂ ಬಂದಿತ್ತಾ? ಭಾರತ ಇತಿಹಾಸದಲ್ಲಿ ಬಂದಿತ್ತು. 1917 ದಕ್ಷಿಣ ಭಾರತದಲ್ಲಿತ್ತು ಜಸ್ಟಿಸ್ ಪಾರ್ಟಿ ಎಂಬ ಪಕ್ಷ. ಈ ಪಾರ್ಟಿಯ ಉದ್ದೇಶವೇ ಇದ್ದದ್ದು ಬಹುಶಃ ಆಗಿನ ಕಾಲಘಟ್ಟದ ಕಾರಣಕ್ಕಾಗಿ ಬ್ರಾಹ್ಮಣರನ್ನು ಬಿಟ್ಟು ಬೇರೆಲ್ಲರನ್ನು ಬೆಂಬಲಿಸುವ ಗುರಿ ಇದರದ್ದು. ಯಾವುದು? ಜಸ್ಟಿಸ್ ಪಾರ್ಟಿ. ಬ್ರಾಹ್ಮಣರನ್ನು ಬಿಟ್ಟು ಬೇರೆಲ್ಲರನ್ನು ಬೆಂಬಲಿಸುವ ಗುರಿ, ಬ್ರಾಹ್ಮಣ್ಯವನ್ನು ಸಂಪೂರ್ಣ ನಾಶಗೊಳಿಸುವ ಉದ್ದೇಶ ಆ ಜಸ್ಟಿಸ್ ಪಾರ್ಟಿಗೆ ಆಗ ಇತ್ತು. ಇನ್ನು ಜಸ್ಟಿಸ್ ಪಕ್ಷವನ್ನು ದ್ರಾವಿಡ ಪಕ್ಷ ಅಂತ ಪೆರಿಯಾರ್ ಅವರು ಕರೀತಾರೆ. ಪೆರಿಯಾರ್ ನಿಮಗೆ ಗೊತ್ತಿದೆ, ತಮಿಳುನಾಡು ಮೂಲತಃ ಪೆರಿಯಾರ್ ಕನ್ನಡಿಗರು, ಅಲ್ಲಿ ಸೆಟ್ಲ್ ಆಗ್ತಾರೆ ಅವರು. ಇನ್ನು ಪ್ರತ್ಯೇಕ ದಕ್ಷಿಣ ಭಾರತ ಮಾಡಲು ಪೆರಿಯಾರ್ ಅವರು ಫೈಟ್ ಮಾಡ್ತಾ ಇರ್ತಾರೆ. ಪ್ರತ್ಯೇಕ ದಕ್ಷಿಣ ಭಾರತ ಬೇಕು ಅಂತ ಹೇಳ್ತಾ ಇರ್ತಾರೆ ಅವರು. ಯಾಕೆ ಅಂತಂದರೆ ಅದು ಆಗಲೂ ಈಗಲೂ ಹಿಂದಿಯನ್ನು ನಖಶಿಖಾಂತ ದ್ವೇಷ ಮಾಡ್ತಾ ಇದ್ರು ಪೆರಿಯಾರ್. ನಖಶಿಖಾಂತ ದ್ವೇಷ ಮಾಡ್ತಾರೆ. ಆದರೆ ಪೆರಿಯಾರ್ ಅವರ ಹೇಳಿಕೆಯನ್ನು ಜವಾಹರಲಾಲ್ ನೆಹರು ತೀವ್ರವಾಗಿ ಖಂಡಿಸ್ತಾರೆ, ವಿರೋಧಿಸ್ತಾರೆ. ಅವತ್ತು ಪ್ರತ್ಯೇಕ ದಕ್ಷಿಣ ಭಾರತ ರಾಷ್ಟ್ರ ಪೆರಿಯಾರ್ ಅವರ ಹೇಳಿಕೆಯನ್ನು ಇದೇ ಕಾಂಗ್ರೆಸ್ ಅಧಿನಾಯಕ ನೆಹರು ಅವರು ಖಂಡಿಸಿದ್ರು. ಇವತ್ತು ಪ್ರತ್ಯೇಕ ದಕ್ಷಿಣ ಭಾರತ ಬೇಕು ಅಂತೇಳಿ ಅದೇ ಪಕ್ಷದ ಸಂಸದ ಹೇಳ್ತಾ ಇದ್ದಾರೆ. ಆದರೆ ಅವತ್ತೇನಾಯಿತು? ರಾಜ್ಯಗಳ ವಿಂಗಡಣೆ ಆಗತ್ತೆ, ಬಳಿಕ ಬೇರೆ ಬೇರೆ ರಾಜ್ಯಗಳು ಉಂಟಾಗತ್ತೆ, ಭಾಷಾವಾರ ರಾಜ್ಯಗಳು. ಆ ನಂತರ ಪೆರಿಯಾರ್ ತಣ್ಣಗಾಗ್ತಾರೆ. ಅಂದರೆ ತಮಿಳು ಮಾತನಾಡುವವರಿಗೆ ತಮಿಳುನಾಡು, ಕನ್ನಡ ಮಾತಾಡೋರಿಗೆ ಕರ್ನಾಟಕ, ಮಲಯಾಳ ಮಾತಾಡೋರಿಗೆ ಕೇರಳ, ತೆಲುಗು ಮಾತಾಡೋರಿಗೆ ಆಂಧ್ರ, ಮರಾಠಿ ಮಾತಾಡೋರಿಗೆ ಮಹಾರಾಷ್ಟ್ರ, ಒಡಿಯಾ ಮಾತನಾಡೋರಿಗೆ ಒರಿಸ್ಸಾ, ಇದೆಲ್ಲ ಆದಾಗ ಪೆರಿಯಾರ್ ತಣ್ಣಗಾದರೂ ನಮ್ಮ ರಾಜ್ಯಕ್ಕೆ ಸಿಕ್ತು. ಆದರೆ ಅವರ ಹೋರಾಟ, ಬ್ರಾಹ್ಮಣ್ಯದ ವಿರುದ್ಧ ಹೋರಾಟ ಭಾಳ ತೀವ್ರವಾಗಿ ನಡೆಯುತ್ತೆ. ಇದು ಆ ಕಾಲದಲ್ಲಿ ನಡೆದದ್ದು. ಇತ್ತೀಚೆಗೆ ಅಂಥ ಕೂಗುಗಳೇನು? ಪ್ರತ್ಯೇಕ ಭಾರತದ ಬಗ್ಗೆ, ಪ್ರತ್ಯೇಕ ದೇಶದ ಬಗ್ಗೆ ಇತ್ತೀಚೆಗೆ ಏನಾಯಿತು ಅಂತಂದರೆ, ನಿಮಗೆ ಇತ್ತೀಚೆಗೆ ಎದ್ದ ಕೂಗುಗಳು ಯಾವುದು ಅಂತಂದರೆ, ಬೇರೆ ದೇಶದ ಭಾಷೆಗಳ ಬದಲು ಅಂದರೆ ಇಂಗ್ಲೀಷ್ ಬದಲು ಅಥವಾ ಉರ್ದು ಬದಲು ಹಿಂದಿ ಬಳಸಿ ಅಂತ ಅಮಿತ್ ಶಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ನಂತರ ದೊಡ್ಡ ಗದ್ದಲ ಆಯಿತು. BJP ಅವರು ಬಂದು ಹಿಂಗೆ ಮಾಡ್ತಾ ಇದ್ದಾರೆ, ಹಿಂದಿ ದಿವಸ ಏನು ಮಾಡ್ತಾ ಇದ್ದಾರೆ, ಈಗೆಲ್ಲ ಬಂದು ಹಿಂದಿ ದಿವಸ ಅವತ್ತೂ ಇತ್ತು, ಇವತ್ತೂ ಇತ್ತು. ರಾಜಕೀಯಕ್ಕಾಗಿ ಒಂದೊಂದು ಟೈಮಲ್ಲಿ ತಮ್ಮ ಲಾಭಕ್ಕಾಗಿ ರಾಜಕೀಯ ಪಕ್ಷಗಳು ಬಳಸ್ಕೊಳ್ತಾರೆ. ಆದರೆ ಬೇರೆ ದೇಶದ ಭಾಷೆಗಳ ಬದಲು ಹಿಂದಿ ಬಳಸಿ ಅಂತ ಅಮಿತ್ ಶಾ ಹೇಳಿದ್ದು ಕೂಡ ನಿಜ. ಇದು ನಮ್ಮ ಮೇಲೆ ಹೇರಿಕೆ ಆಗ್ತಾ ಇದೆ ಅಂತೇಳಿ ಅದಕ್ಕೆ ಹೋರಾಟ ಆಗಿದ್ದು ನಿಜ. ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಅಂತ ಆಗಿದ್ದು ನಿಜ. ಹಿಂದಿ ನಮ್ಮ ರಾಷ್ಟ್ರ ಭಾಷೆಯಿಂದ ನಾವು ಓದಿದ್ದೀವಿ ಅಂತ ಪರ ವಿರೋಧ ಎಲ್ಲವೂ ಆಗೋದು. ಅಮಿತ್ ಶಾ ಮಾತಿನಿಂದ ಕೆರಳಿ ಕೆಂಡವಾಗಿದ್ದರು DMKಯ ರಾಜ, ತಮಿಳುನಾಡಿನ ರಾಜ.
ದ್ರಾವಿಡ ಮುನ್ನೇತ್ರ ಕಳಗಂ. ತಮಿಳುನಾಡನ್ನು ಹಾಗಿದ್ರೆ ಪ್ರತ್ಯೇಕ ದೇಶ ಮಾಡಿ ಅಂತ ಮೊನ್ನೆ ಹೇಳಿದರು ರಾಜ. ಕೊನೆ ಪಕ್ಷ ಸ್ವಾಯತ್ತ ರಾಜ್ಯವನ್ನಾಗಾದರೂ ಮಾಡಿ ಅಂತ ಹೇಳ್ತಾರೆ ಸಂಸದ ರಾಜ. ಸ್ವಾಯತ್ತ ರಾಜ್ಯ ಅಂತಂದರೆ ಕಾಶ್ಮೀರ ಇತ್ತಲ್ಲ 370ನೇ ಆರ್ಟಿಕಲ್, ಆ ಥರ ಸ್ವಾಯತ್ತ ರಾಜ್ಯದಲ್ಲಿ ಪ್ರತ್ಯೇಕ ಸಂವಿಧಾನ, ಪ್ರತ್ಯೇಕ ನಿಯಮ, ಪ್ರತ್ಯೇಕ ಧ್ವಜ ಇರುತ್ತೆ. ಜಮ್ಮು ಕಾಶ್ಮೀರದಲ್ಲಿ 370 ರದ್ದಾಗುವ ಮುನ್ನ ಹೀಗೆ ಇತ್ತು ದಕ್ಷಿಣ ಭಾರತ. ಇನ್ನು ದಕ್ಷಿಣ ಭಾರತ ಕಥೆ ಹೇಳ್ತೀನಿ ನಿಮಗೆ. ದಕ್ಷಿಣ ಭಾರತ ವಿಷಯ ಯಾಕೆ DK ಸುರೇಶ್ ಇಂಥ ಮಾತನ್ನು ಹೇಳಿದರು ಅಂತ ಒಂದು ಪ್ರಶ್ನೆ ಮಾಡೋಣ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಪಾಂಡಿಚೇರಿ ಇದೆಲ್ಲ ಸೇರಿದರೆ ದಕ್ಷಿಣ ಭಾರತ. ಅಲ್ಲಿ ಕಾಣ್ತಾ ಇದೆಯಲ್ಲ ಗ್ರೀನರಲ್ಲಿ, ಅದು ಮಹಾರಾಷ್ಟ್ರ ಬರೋದಿಲ್ಲ. ಅದು 6 ರಾಜ್ಯ. ನಿಮ್ಗೆ ಗೊತ್ತಾ ದಕ್ಷಿಣ ಭಾರತದ ಆರ್ಥಿಕತೆ ಎಷ್ಟು ಗೊತ್ತಾ? 73 ಲಕ್ಷ ಕೋಟಿ. 73 ಲಕ್ಷ ಕೋಟಿ. ದಕ್ಷಿಣ ಭಾರತದ ಜನಸಂಖ್ಯೆ ಎಲ್ಲ ಸೇರಿದರೆ ಜನಸಂಖ್ಯೆ ಎಷ್ಟು ಗೊತ್ತಾ? 27.5 ಕೋಟಿ. 140 ಕೋಟಿಯಲ್ಲಿ 27.5 ಕೋಟಿ. ಈ 6 ರಾಜ್ಯಗಳು ಭಾರತದ ಆರ್ಥಿಕತೆಗೆ ಕೊಡುವಂಥ ಕೊಡುಗೆ 34%. 34%. ಈ ದಕ್ಷಿಣ ಅಂದರೆ DK ಸುರೇಶ್ ಅವರ ಹೇಳಿಕೆ ಮತ್ತು ದಕ್ಷಿಣ ಭಾರತದ ಬಗೆಗಿನ ಸ್ಟ್ರೆಂತನ್ನು ನಾನು ಹೇಳ್ತಾ ಇರೋದು. ಪ್ರತ್ಯೇಕ ಮಾಡಬೇಕು ಅಂತಲ್ಲ, ಅದರ ಸ್ಟ್ರೆಂತ್ ಏನು? ಟರ್ಕಿ, ಸ್ವಿಟ್ಜರ್ಲ್ಯಾಂಡ್ ಈ ಎರಡೂ ದೇಶಕ್ಕಿಂತ ದೊಡ್ಡ ಆರ್ಥಿಕತೆ ದಕ್ಷಿಣ ಭಾರತ. ಸೌದಿ, ನೆದರ್ಲ್ಯಾಂಡ್ಗಿಂತ ದಕ್ಷಿಣ ಭಾರತ ಬಲಿಷ್ಠ. ಇನ್ನು ದಕ್ಷಿಣದ ಆರ್ಥಿಕತೆ ಜಗತ್ತಿನ 17ನೇ ಆರ್ಥಿಕತೆ ಆಗತ್ತೆ. ದೊಡ್ಡ ದೊಡ್ಡ ಕಂಪನಿಗಳಿಗೆ ದಕ್ಷಿಣವೇ ಫೇವರೇಟ್, ಆ ಕಡೆ ಹೋಗಲ್ಲ. ಆ್ಯಪಲ್, ಟೆಸ್ಲಾಗೆ ದಕ್ಷಿಣ ಭಾರತವೇ ಬಲು ಪ್ರಿಯ. ಇಡೀ ದಕ್ಷಿಣ ಭಾರತ 5637 ಕಿಲೋಮೀಟರ್ ಕರಾವಳಿ, 24 ಬಂದರುಗಳು ದಕ್ಷಿಣದಲ್ಲಿವೆ. ಯಾಕೆ ಈ ಮಾತನ್ನು ಪದೇ ಈ ಮಾತು ಯಾಕೆ ಬರುತ್ತೆ ಅಂತ ನೋಡಿ. 14ನೇ ಹಣಕಾಸು ಆಯೋಗ ತನಕ ಪ್ರಾಬ್ಲಮ್ ಇರಲಿಲ್ಲ. ಆದರೆ 15ನೇ ಹಣಕಾಸು ಆಯೋಗದಲ್ಲಿ ಕೆಲವು ಬದಲಾವಣೆಗಳಾದ ಕಾರಣಕ್ಕಾಗಿ ನಮಗೆ ಪ್ರತಿ ವರ್ಷ ನಮ್ಮ ಕರ್ನಾಟಕಕ್ಕೆ 30,000 ಕೋಟಿ ಕಡಿಮೆ ಕೇಂದ್ರದಿಂದ ಬರ್ತಾ ಇದೆ. ಹಾಗಂತ ಮೋಸ ಮಾಡಿದ್ದು ಅಂತಲ್ಲ, ಅಲ್ಲಿ ಬದಲಾವಣೆ ಮಾಡಿದ್ದಾರೆ. ಆ ಬದಲಾವಣೆಯನ್ನು ಸರಿಪಡಿಸಬೇಕಾಗಿತ್ತು. ಯಾರು ಮಾಡಲಿಲ್ಲ ಕರ್ನಾಟಕದಿಂದ. ವರ್ಷಕ್ಕೆ 30,000 ಇಂಟು 5 ವರ್ಷ 1,20,000 ಕೋಟಿ ನಮಗೆ ಕಡಿಮೆ ಬರುತ್ತೆ. ಅದು ಈಗ ಸರಿಯಾಗಲ್ಲ. 2026 ತನಕ ಹಿಂಗೆ ಇರುತ್ತೆ. 2026ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರತಿನಿಧಿಗಳು, ಮುಖ್ಯಮಂತ್ರಿಗಳು ಯಾರೆಲ್ಲ ಇರ್ತಾರೆ ಅವರು ಹೇಳಬೇಕು. ಆ GST ಸಭೆಗೆ ಹೋಗಿ ಹೇಳಬೇಕು. ಈಗ GST ಸಭೆಗೆ ಹೋಗೋದು ಯಾರು? ಕೃಷ್ಣ ಬೈರೇಗೌಡರು. ಇಸ್ ವೆರಿ ಎಕ್ಸ್ಪರ್ಟ್. ಆದರೆ ಈಗ ಅದನ್ನು ಸರಿ ಮಾಡೋಕ್ಕೆ ಬರಲ್ಲ. ಅವತ್ತಿಂದ ಇವತ್ತಿನ ತನಕ ನಿಮ್ಗೆ ಹೇಳ್ತೀನಿ, ನಾವು ಕೊಟ್ಟ ದುಡ್ಡು ನಮಗೆ ಬರಲ್ಲ, ನಾವು ಕೊಟ್ಟ ದುಡ್ಡು ನಮಗೆ ಬರಲ್ಲ ಅಂತೇಳಿ ರಾಜಕಾರಣಿಗಳು ಹೇಳ್ತಾರಲ್ಲ. ದಯವಿಟ್ಟು ಇದರಲ್ಲಿ ರಾಜಕೀಯ ಬೆರೆಸಬೇಡಿ ದಯವಿಟ್ಟು. ನಾವು ಅಂದರೆ ಕರ್ನಾಟಕ 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದರೆ, ನಾವು 100 ರೂಪಾಯಿ ಟ್ಯಾಕ್ಸ್ ಕೇಂದ್ರಕ್ಕೆ ಕಟ್ಟಿದರೆ ನಮಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ನಾವು 100 ರೂಪಾಯಿ ಕಟ್ಟಿದರೆ ನಮಗೆ ವಾಪಸ್ ಬರೋದು 13 ರೂಪಾಯಿ 90 ಪೈಸೆ, 14 ರೂಪಾಯಿ ಬರುತ್ತೆ. 100 ರೂಪಾಯಿ ನಾವು ಕೊಡ್ತೀವಿ, ವಾಪಸ್ ಬರೋದು 14 ರೂಪಾಯಿ. ಉತ್ತರ ಪ್ರದೇಶ 100 ರೂಪಾಯಿ ಕೊಟ್ಟರೆ ವಾಪಸ್ ಅವ್ರಿಗೆ ಬರೋದೆಷ್ಟು ಗೊತ್ತಾ? 300 ರೂಪಾಯಿ. ನಾವು 100 ರೂಪಾಯಿ ಕೊಟ್ಟರೆ 14 ರೂಪಾಯಿ ವಾಪಸ್. ಉತ್ತರ ಪ್ರದೇಶ 100 ರೂಪಾಯಿ ಕೊಟ್ಟರೆ ಅವರಿಗೆ 300 ರೂಪಾಯಿ ವಾಪಸ್ ಬರುತ್ತೆ ಕೇಂದ್ರದಿಂದ. ಬಿಹಾರ ತಗೊಳ್ಳಿ, ಬಿಹಾರ 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದರೆ ಬಿಹಾರಕ್ಕೆ ಕೇಂದ್ರದಿಂದ ಮರಳಿ ಸಿಗುವುದು 922 ರೂಪಾಯಿ. ಹಾಗಂತದ್ದು ಅನ್ಯಾಯ ಅಂತ ನಾನು ಹೇಳಲ್ಲ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ 1 ರೂಪಾಯಿ ಆದಾಯ ಬಂತು ಅಂತ ಇಟ್ಕೊಳ್ಳಿ. ಕರ್ನಾಟಕಕ್ಕೆ 1 ರೂಪಾಯಿ ಕರ್ನಾಟಕ ರಾಜ್ಯದಿಂದ. ಆ 1 ರೂಪಾಯಿಯಲ್ಲಿ 80 ಪೈಸೆ ಬರೋದು ಬೆಂಗಳೂರಿನಿಂದ. ಆ 80 ಪೈಸೆಯನ್ನು ಇಡೀ ರಾಜ್ಯದ ಬೇರೆ 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 ಜಿಲ್ಲೆಗಳಿಗೆ ನಾವು ಹಂಚ್ತೇವೆ. 80 ಪೈಸೆ ಬೆಂಗಳೂರಿನಿಂದ, ಉಳಿದ ಬೇರೆ ಎಲ್ಲ ಕಡೆಗೆ 20 ಪೈಸೆ ಬರೋದು. ಆ ಬೆಂಗಳೂರು ಬಂದ ದುಡ್ಡನ್ನು ನಾವು ಬೇರೆ ಬೇರೆ ಹಂಚ್ತೇವೆ. ಅದೇ ರೀತಿ ನಮ್ಮ ದಕ್ಷಿಣ ಭಾರತದಿಂದ ಬರುವಂಥ ದುಡ್ಡನ್ನು ಆ ಭಾಗಕ್ಕೆ ಹಂಚೋದು ಅದು ನಿಯಮ.
ಅದು ಏನು ಬಿ ಜೆ ಪಿ ಬಂದಾಗ ಅಂತಲ್ಲ, ಕಾಂಗ್ರೆಸ್ ಕಾಲದಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಆದರೆ 15ನೇ ಹಣಕಾಸು ಆಯೋಗದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡದ ಕಾರಣಕ್ಕಾಗಿ ನಮಗೆ ಸ್ವಲ್ಪ ದುಡ್ಡು ಕಡಿಮೆ ಬರ್ತಾ ಇದೆ, ವರ್ಷಕ್ಕೆ 30,000 ಕೋಟಿ. ಹಾಗಿದ್ರೆ ಅನ್ಯಾಯ ಮಾಡ್ತಾ ಕೇಂದ್ರ ಸರ್ಕಾರ? ಅನ್ಯಾಯ ಮಾಡ್ತಾ? ನೋಡಿ ಉತ್ತರ ಇಲ್ಲಿದೆ. ಇದು ಸಾಮಾಜಿಕ ನ್ಯಾಯದ ಸೂತ್ರದಡಿ GST ಹಂಚಿಕೆ. ಹೆಂಗೆ ಅಂತಂದರೆ ನಾವು ಹೇಳ್ತೀವಲ್ಲ, ರಿಸರ್ವೇಷನ್, ಮೀಸಲಾತಿ, ಬಲ ಇಲ್ಲದವನಿಗೆ ಬಲ ತುಂಬುವುದು. ಹಾಗೆಯೇ ನಮ್ಮ ದೇಶದ ಬಲವಿಲ್ಲದ ಅಥವಾ ಬಡ ರಾಜ್ಯಗಳಿಗೆ ಶ್ರೀಮಂತ ರಾಜ್ಯಗಳ ದುಡ್ಡನ್ನು ಹಂಚೋದು, ಆ ಮೂಲಕ ಸದೃಢಗೊಳಿಸೋದು. ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯದಲ್ಲಿ ಹೆಚ್ಚು ತಯಾರಿಕಾ ಶಕ್ತಿ ಇರುತ್ತೆ. ಹೆಚ್ಚು ತಯಾರಿಕಾ ಶಕ್ತಿ ಇರುವ ರಾಜ್ಯಗಳು ಸಿರಿವಂತ ರಾಜ್ಯ, ನಾವು ಶ್ರೀಮಂತರು. ಕಡಿಮೆ ತೆರಿಗೆ ಕಟ್ಟುವ ರಾಜ್ಯದಲ್ಲಿ ಉತ್ಪಾದನೆ ಪ್ರಮಾಣ ಕಡಿಮೆ ಇರುತ್ತೆ. ಕಡಿಮೆ ಉತ್ಪಾದನೆ ಇರುವ ರಾಜ್ಯಗಳು ಬಡ ರಾಜ್ಯ. ಮಾರಾಟಕ್ಕಿಂತ ಖರೀದಿ ಹೆಚ್ಚಿರುವ ರಾಜ್ಯಕ್ಕೆ ಹೆಚ್ಚು GST. ಆಯ್ತಲ್ಲ ನಿಮಗೆ? ಹೇಗೆ ಅಂತಂದರೆ ನಾವು ನೋಡ್ತೀವಿ, ಕರ್ನಾಟಕದ ಅನೇಕ ಭಾಗಗಳು ಅಭಿವೃದ್ಧಿ ಹೊಂದಿಲ್ಲ. ಕೆಲವು ಕಾರಣಕ್ಕಾಗಿ ಅಭಿವೃದ್ಧಿ ಹೊಂದೋಕ್ಕೆ ಆಗೋದಿಲ್ಲ. ಕೇವಲ ದುಡ್ಡಿನಿಂದ ಮಾತ್ರ ಆಗೋದಿಲ್ಲ. ಸಾಮಾಜಿಕ ಪರಿಸ್ಥಿತಿ, ಆಮೇಲೆ ಅಲ್ಲಿಯ ಭೌಗೋಳಿಕ ಪರಿಸ್ಥಿತಿ, ನೀರಾವರಿ ಪರಿಸ್ಥಿತಿ ಎಲ್ಲವೂ. ರಾಜಸ್ಥಾನ, ಆಮೇಲೆ ಏನು ಬಿಹಾರ, ಉತ್ತರ ಪ್ರದೇಶ ಬಹಳ ಬಡ ರಾಜ್ಯಗಳದು. ನಾವು ರಾಜಕೀಯವಾಗಿ ಮಾತ್ರ ನೋಡ್ತೀವಿ, ದೇಶ ಅಂತ ನೋಡಿದಾಗ ಅದು ನಮ್ಮದೇ ರಾಜ್ಯ. ಇನ್ನು DK ಸುರೇಶ್ ನೀಡಿರೋ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. BJP ನಾಯಕರಂತೂ ಕಾಂಗ್ರೆಸ್ ಸಂಸದರನ್ನು ಬಂಧಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬನ್ನಿ, ಇದರ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ನಾನು ಅಖಂಡ ಭಾರತದವನು, ಭಾರತ ಒಂದೇ. ಅದು ಅವರ ಜನರ ಭಾವನೆ, ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರಬೇಕು ಅಷ್ಟೇ. ಭಾರತ ಒಗ್ಗಟ್ಟಿರಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ. ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗಿಸ್ತಾರೆ. DK ಸುರೇಶ್ ಅವರು ಒಬ್ಬರು ಸಂಸದರಿದ್ದಾರೆ. ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಭಾಳ ಅವರ ಜವಾಬ್ದಾರಿನ ಅರಿತು ಮಾತನಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಇವತ್ತು ಸಂಸದರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಕಾಂಗ್ರೆಸ್ನವ್ರಿಗೆ ಏನು ಕತೆ ಅಂತಂದರೆ, ದೇಶ ಒಂದಾಗಿರೋದಕ್ಕೆ ಅವ್ರಿಗೆ ಆಸೆನೇ ಇಲ್ಲ. ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರು, ಅಲ್ಲಿ ಹೊಡೆದ್ರು, ಜಾತಿಗಳನ್ನ ಹೊಡೆದ್ರು, ನಮ್ಮ ದೇಶದಲ್ಲಿ ಧರ್ಮವನ್ನು ಹೊಡಿತಾ ಇದ್ದಾರೆ. ಈಗ ಇದರಲ್ಲಿ ಬಜೆಟಲ್ಲೂ ಕೂಡ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೀನಿ. ದೇಶ ಒಡೆದು ತನ್ನ ಕೈಗೆ ಅಧಿಕಾರ ಇರಬೇಕು ಅಂತ ಹೇಳಿ ಸಹಿ ಹಾಕಿದ್ದು ಕಾಂಗ್ರೆಸ್. 1947ರಲ್ಲಿ ನಮ್ಮ ದೇಶ ವಿಭಜನೆ ಆಯ್ತಲ್ಲ, ವಿಭಜನೆಗೆ ಟ್ರೈಪಾರ್ಟಿ ಅಗ್ರಿಮೆಂಟ್ ಸೈನ್ ಆಗ್ತಾರೆ. ಒಂದು ಮುಸ್ಲಿಂ ಲೀಗು, ಇನ್ನೊಂದು ಕಾಂಗ್ರೆಸ್ಸು, ಇನ್ನೊಂದು ಬ್ರಿಟಿಷ್ ಸರ್ಕಾರ. ಅವತ್ತು ದೇಶ ಒಡೆದಂಥ ಒಂದು ಮನಸ್ಥಿತಿಯೇ ಇವತ್ತಿವರು ಪ್ರತ್ಯೇಕ ರಾಷ್ಟ್ರದ ಕೂಗು ದೇಶದ್ರೋಹದ ಕೃತ್ಯ. ಅದು ಮೊದಲು DK ಸುರೇಶ್ ಅವರನ್ನು ಬಂಧನ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. DK ಸುರೇಶ್ ಈ ರಾಷ್ಟ್ರವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಬೇರೆ ಬೇರೆ ಪಾರ್ಟಿಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇ ಮಾಡಿಕೊಂಡಂಥ ಚೌಕಟ್ಟುಗಳು. ದಿವಂಗತ ಅನಂತಕುಮಾರ್ ಅವರು